ಮಾನಸಿಕ ಸಮಾವೇಶ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ನಡೆದಿದೆ ಇವತ್ತು. ಅಂದರೆ ರೋಹಿತ್ ಚಕ್ರತಿರ್ತನ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಏನಿತ್ತು ಅದರ ವಿರುದ್ಧ ಇದರಿಗೆ ಬೆಂಬಲವಾಗಿ ನಿಂತಹ ಸರ್ಕಾರದ ವಿರುದ್ಧವಾದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳು, ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು, ಒಟ್ಟಾರೆ ಕನ್ನಡದ ಸಂಘಟನೆಗಳು ಸೇರ್ಕೊಂಡು ಮಾಡಿದಂಥ ಒಂದು ಅದ್ಭುತವಾದ ಸಮಾರಂಭ. ಒಬ್ಬ ಕಿಡಿಗೇಡಿ ಬಂದು ಇದನ್ನು ಹಾಳು ಮಾಡಬೇಕು ಅಂತ ಹೇಳಿ ಒಬ್ಬ ಬರ್ತಾನೆ, ಕ್ಯಾಮ್ರಾ ತಂದು ಬರ್ತಾನೆ, ಹೆಣ್ಮಕ್ಳು ಫೋಟೋ ಹೊಡಿತಾ ಇರ್ತಾನೆ. ಅಷ್ಟೇ ಅಲ್ಲ, ಒಂದು ರೀತಿ ಲೂಸ್ ಟಾಕ್ ಮಾಡ್ತಾ ಇರ್ತಾನೆ, ಹುಡುಗರ ರೇಖಾ ರೀತಿಯಲ್ಲಿ ಮಾಡ್ತಾ ಇರ್ತಾನೆ. ನಮ್ಮ ಕಾರ್ಯಕರ್ತರು ಕೇಳಕ್ಕೆ ಹೋದ ತಕ್ಷಣ ಅವ್ರಿಗೆ ತಳ್ಳಿಬಿಟ್ಟು ಒಬ್ಬ ಹರೀಶ್ ಭೈರಪ್ಪ ಅನ್ನೋರಿಗೆ ಪರ್ಚ್ಬಿಟ್ಟು ಗಾಯ ಮಾಡಿರ್ತಾನೆ. ಮತ್ತು ದೀಪಗೌಡ ಸಹ ಕಚ್ಚಿದ್ದಾನೆ ಅವನು. ನಂತರ ನಾವೆಲ್ಲ ಸೇರಿಬಿಟ್ಟು ಕರ್ಕೊಂಡೋಗಿ ಆತನ್ನು ಪೊಲೀಸ್ನವ್ರಿಗೆ ಕೊಡ್ತಾರೆ. ನೀವು ಕೇಳ್ಬೋದು, ಇಷ್ಟು ಸಾವಿರಾರು ಜನ ಸೇರಿದ್ದಾಗ ಒಬ್ಬ ಮನುಷ್ಯ ಯಾರ್ಯಾರು ಕೈ ಮಾಡೋಕ್ಕಾಗುತ್ತಂತ ಅವ್ರ ಉದ್ದೇಶ ಇದ್ದಿದ್ದೆ ಹಾಳು ಮಾಡಬೇಕು. ಇಂತಹ ಒಂದು ಶಾಂತಿಯುತವಾದ ಆರೋಗ್ಯಕರವಾದ ಪ್ರತಿಭಟನಾ ಸಭೆಯನ್ನು ಹಾಳು ಮಾಡೋದೇ ಆತನ ಉದ್ದೇಶ ಆಗಿತ್ತು. ಆದ್ದರಿಂದ ಆತನ ಇವತ್ತು ಆತನ ಕಂಪ್ಲೇಂಟ್ ಕೊಟ್ಟಿದ್ವಿ. ನಿಮಗೆ ಗೊತ್ತಿದೆ, ಆ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, KPCC ಅಧ್ಯಕ್ಷರಂತ DK ಶಿವಕುಮಾರ್ ಇರ್ಬೋದು, ಮತ್ತು ಎಲ್ಲ ಪಕ್ಷದ BJPನ ಹೊರತುಪಡಿಸಿ ಎಲ್ಲ ಪಕ್ಷಗಳು ಸಹ ಮುಖಂಡರಿದ್ದರು, ಎಲ್ಲ ಮಠದ ಸ್ವಾಮೀಜಿಗಳಿದ್ದರು, ಜ್ಞಾನಪ್ರಕಾಶ್ ಸ್ವಾಮೀಜಿ ಇದ್ದರು, ನಂಜಾವಧೂತ ಸ್ವಾಮೀಜಿ ಇದ್ದರು, ಎಲ್ಲರೂ ಇದ್ದರು ಸಹ. ಇಂಥ ಒಂದು ಸಭೆಯನ್ನು ಹಾಳು ಮಾಡೋ ಉದ್ದೇಶದಿಂದ ಆತ ಬಂದಿದ್ದ. ಕೊನೆಗೆ ಗೊತ್ತಾಯಿತು ಆತ ಸಂವಾದ ಚಾರದಿಂದ ಬಂದಾನೆ ಅಂತ ಹೇಳ್ಬಿಟ್ಟು. ಸಂವಾದ ಚಾರನಿಂದ ಆತ ಬಂದ್ಬಿಟ್ಟು ಇಂಥ ಒಂದು ಸಭೆಯನ್ನು ಹಾಳು ಮಾಡುವ ಉದ್ದೇಶದಿಂದ ಬಂದು ಈ ಥರ ಮಾಡಿದ್ದಾನೆ. ಆತನ ಮೇಲೆ ಇವತ್ತು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಎಲ್ಲರೂ ಸಹ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಆದ್ದರಿಂದ ಇನ್ನೂ ಅರ್ಥ ಮಾಡ್ಕೊಳ್ಳಿ, ಇಂಥ ಕ್ರಿಮಿಗಳೆಲ್ಲ ಕಡೆ ಇರ್ತಾರೆ. ಇವತ್ತಾರು ಸಹ ಎಲ್ಲರೂ ಒಗ್ಗಟ್ಟಾಗಿ ಇಂಥ ವಿರುದ್ಧವಾಗಿ ಎಲ್ಲ ನಿಲ್ಲಬೇಕು. ನಮ್ಮದು ಯಾವುದು ಸಹ ಶಾಂತಿಯುತವಾದ ಪ್ರತಿಭಟನೆ. ನಮಸ್ಕಾರ.